ಓಕೆ ಸರ್, ಇನ್ನು ಲಾಸ್ಟ್ ಒಂದು ಕ್ವಶನ್ ಡಯಟ್ ಬಗ್ಗೆ ಕೇಳ್ಬಿಡ್ತೀನಿ. ಈ ಚೀಟ್ ಮೀಲ್ ಅಂತ ಮಾಡ್ತಾರಲ್ಲ ಸರ್, ಅದು ಎಷ್ಟು ಒಮ್ಮೆ ಮಾಡಿದರೆ ಬೆಟರ್ ಇರುತ್ತೆ? ಆ್ಯಂಡ್ ಈ ಚೀಟ್ ಮೀಲ್ ಅವಶ್ಯಕತೆ ಇದೆಯಾ ಅಂತ? ಇಲ್ಲ, ಸಿ ಚೀಟ್ ಮೀಲ್ ಅಂತಂದರೆ ಇವಾಗ ನಮ್ಮ ದಿನನಿತ್ಯ ಎಲ್ಲರೂ ಚೀಟ್ ಮಾಡ್ಕೊಂಡು ತಿಂತಿದ್ದಾರೆ. ಈಗ ಯಾರಿಗಾರು ಕೇಳಬೇಕು, ಯಾರಿಗಾರು ಕ್ಯಾಮ್ರಾಮನ್ ಯಾರಿಗಾರು ಕೇಳಬೇಕು, ಯಾರು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ತಿಂದ್ರಿ ಅಂತ. ಸೊ ನಾವು ಹೆಲ್ತಿಯಾಗಿ ತಿಂತಾ ಇದ್ದಾಗ ಚೀಟ್ ಮೀಲ್ ಯಾವಾಗ ಮಾಡಬೇಕು ಅಂತಂದಾಗ ಯಾವುದೋ ಫಂಕ್ಷನ್ಗೆ ಹೋಗ್ತೀರಾ, ಅದಕ್ಕೆ ಅಂತ ಮಿಸ್ಲಾಗಿ ಇಡಬೇಡಿ. ಯಾರ್ದೋ ಬರ್ಡೇ ಇದೆ, ಪಾರ್ಟಿ ಇದ್ದಾಗ ಹೋಗಿ ಅದು ಒಂದು ಮೀಲ್ ಒಂದು ದಿನ ಪೂರ್ತಿ ಅಲ್ಲ, ಒಂದು ಜಾಗದಲ್ಲಿ ಒಂದು ಮೀಲ್ ಮಾಡಿದ್ರೆ ನಿಮ್ಗೊಂದು ಖುಷಿ ಆಗುತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಎರಡು. ಅದನ್ನೇ ಅಭ್ಯಾಸ ಮಾಡ್ಕೊಳೋದಲ್ಲ, ದಿನ ಒಂದೊಂದು ಚೀಟ್ ಅಲ್ಲ, ದಿನ ಪೂರ್ತಿ ಅಲ್ಲ, ಒಂದು ಮೀಲ್ ಅಷ್ಟೇ. ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನೀವು ಓಕೆ 2 ವಾರ ಆದಮೇಲೆ ನನ್ನ ಫ್ರೆಂಡ್ ಬರ್ಡೇ ಇದೆ, ಅದು ಹೊತ್ತಲ್ಲಿ ನಾನು ಚೀಟ್ ಮೀಲು, ಅದಾದಮೇಲೆ ಇನ್ನೊಂದು ಯಾವುದೋ ಮದುವೆ ಇದೆ ಅಷ್ಟೇ, ಅದಕ್ಕೆ ಮಾತ್ರ ಇಟ್ಕೊಳ್ಳಿ. ಇವಾಗ ಒಂದು ಮದುವೆಗೆ ಹೋಗಿ ಒಂದು ಊಟ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 1500 ಕ್ಯಾಲರಿ ಫುಡ್ಡು. ಅದು ನಿಮ್ಗೆ ಆಲ್ಮೋಸ್ಟ್ ಒಂದು 1500 ಒಂದು ದಿನದ ಪೂರ್ತಿ ಊಟ. ಅದು ನಾವು ದಿನದ ಪೂರ್ತಿ ಊಟ, ಕೆಲವು 2000 ಕ್ಯಾಲರಿವರೆಗೂ ಊಟ ಮಾಡ್ತಾರೆ. ದಿನ ಪೂರ್ತಿ ಊಟ ಮಾಡಿದ ಅದು ಹೆಂಗೆ ಅಂದರೆ ಮಧ್ಯಾಹ್ನ ಊಟ ಮಾಡೋದು, ಅದು ಬೆಳಗ್ಗೆ ಮಾಡಿರ್ತಾರೆ, ಮಧ್ಯಾಹ್ನ ಮಾಡ್ತಾರೆ, ಸಂಜೆ ಮಾಡ್ತಾರೆ. ಇದು ಓವರಾಲ್ ಉದಾಹರಣೆಗೆ ನನಗೆ ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ 1 ಪೌಂಡ್ ಅಂದರೆ ಅರ್ಧ kg 450 grams ಫ್ಯಾಟು ಬರ್ನ್ ಮಾಡಬೇಕಂದ್ರೆ ಎಷ್ಟು ಕ್ಯಾಲರಿ ಬರ್ನ್ ಮಾಡಬೇಕು? ನೀವೇ ಹೇಳ್ಬೇಕು ಸರ್, ಎಕ್ಸ್ಪರ್ಟ್ ನೀವೇ ಇರೋದ್ರಿಂದ ನೀವೇ ಹೇಳ್ಬೇಕು. ಅದನ್ನ 3500 ಕ್ಯಾಲರಿ ಬರ್ನ್ ಮಾಡಬೇಕು. ಓ ಮೈ ಗಾಡ್. ಸರಿ, ಸುಮಾರು 1 kg ಲೆಕ್ಕ, ಹಿಂಗೆ ಕೆಜಿ ಲೆಕ್ಕ ಹಾಕೊಂಡು, ನಮ್ಮ ಪೌಂಡ್ ಅಲ್ಲ, ನಾವು US ಅಲ್ಲ, ನಾವು ಇಂಡಿಯಾ. ಓಕೆ, ಇಂಡಿಯಾದಲ್ಲಿ ಕೆಜಿ ಲೆಕ್ಕದಲ್ಲ, 7000 ಕ್ಯಾಲರಿ ಬರ್ನ್ ಮಾಡಬೇಕು ನಾವು 1 kg ಫ್ಯಾಟ್ ಲಾಸ್ ಮಾಡಬೇಕಂದ್ರೆ. ಆಯ್ತಾ? ಸೊ ಅದಕ್ಕೆ ಕ್ಯಾಲರಿ ಡಿಫಿಸಿಟಲ್ಲಿ ಇರಬೇಕಾಗುತ್ತೆ. ಸೊ ನೀವು ಎಷ್ಟು ಡಿಫಿಸಿಟಲ್ಲಿ ಇರ್ತೀವಿ ನಾವು ಅಷ್ಟು ಬರ್ನ್ ಮಾಡ್ಕೊಂಡು ಹೋಗುತ್ತೆ. ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ಇದ್ರೆ ನಾವು ವೆಯ್ಟ್ ಹಾಕೊಂಡು ಹೋಗ್ತಿರ್ತೀವಿ. ನಮ್ಮ ಜನ ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ಇದ್ದಾರೆ, ಯಾರು ಡಿಫಿಸಿಟಲ್ಲಿ ಇಲ್ಲ. ಆಯ್ತಾ? ದಿನನಿತ್ಯ ನಾವು ಓವರಾಲ್ ಡೈಲಿ ಕ್ಯಾಲರಿ ತೊಗೊಂಡಾಗ ನೀವು ನೋಡಿ, ಇವಾಗ ನೀವು ಜಿಮ್ಮಲ್ಲೇ ಒಂದು 500 ಕ್ಯಾಲರಿ ಬರ್ನ್ ಮಾಡಿದ್ದೀರಾ, ದಿನ ಆ್ಯಕ್ಟಿವಲ್ಲೇ ಒಂದು 500, ವಾಕಿಗೆ ಒಂದು 500-600, ದಿನಕ್ಕೆ ಒಂದು 2000 ಕ್ಯಾಲರಿ ಬರ್ನ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ. 2,500 ಕ್ಯಾಲರಿ ಬರ್ನ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ. 2,500, ಲೆಟ್ಸ್ ಕೀಪ್ ಅಸ್ಯೂಮ್ ಇಟ್. ನೀವು 1700 ಕ್ಯಾಲರಿ ನಿಮ್ಮ ಓವರಾಲ್ ಇಂಟೇಕ್, ಅಥವಾ 2000 ಕ್ಯಾಲರಿ ಫುಡ್, 2000 ಇಟ್ಕೊಳ್ಳೋಣ, 500 ಕ್ಯಾಲರಿ ನೀವು ಡಿಫಿಸಿಟಲ್ಲಿ ಇದ್ದೀರಾ. ಈ 500 ಕ್ಯಾಲರಿ 7 ದಿನಕ್ಕೆ ಹಾಕಿದ್ರೆ ಎಷ್ಟಾಯಿತು? 3500 ಕ್ಯಾಲರಿ. ಅಲ್ಲೇ ಒಂದು ವಾರಕ್ಕೆ ಅರ್ಧ kg ಹೋಯ್ತಾ? 2 ವಾರಕ್ಕೆ 1 kg ಹೋಯ್ತು. ಇಫ್ ವಾಂಟ್ ಟು ಗಿವ್, ಇಫ್ ನೀವು ಫ್ಯಾಟ್ ಲಾಸಲ್ಲಿ ಇರಬೇಕಂದ್ರೆ ಏನೋ ಕ್ಯಾಲರಿ ಡಿಫಿಸಿಟಲ್ಲಿ ಇರ್ರಿ, ಆ ಕ್ಯಾಲ್ಕುಲೇಷನ್ ಗೊತ್ತಿರಲಿ. ಒಂದೇ ಮೀಲಲ್ಲಿ 2000 ಕ್ಯಾಲರಿ ಊಟ ಮಾಡಿಬಿಟ್ರೆ ಮುಗೀತು ಕತೆ. ಪ್ರತಿ ವಾರ ಅರ್ಧ kg ಒಂದು ದಿನ ಒಂದು 6 ತಿಂಗಳು ಬಿಟ್ಮೇಲೆ ಇಷ್ಟು ದಪ್ಪ ಆಗಿರ್ತಾನೆ. ಏನೋ ದಪ್ಪ ಆಗ್ಬಿಟ್ಟಿದ್ಯಾನ, ಹೌದಾ ದಪ್ಪ ಆಗಿದ್ದೇನೆ ಗೊತ್ತಾಗ್ತಿಲ್ವಲ್ಲ ಅಂತ ಅವ್ನ ಬೇರೆಯವ್ರಿಗೆ ಗೊತ್ತಿರುತ್ತೆ. ಹೌದು, ಎದೊಳಗೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಂತ. ಸೊ ಹಾಗೆ, ಸೊ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಕೊಬೇಕು. ಅಂದರೆ ಫುಡ್ ಈಸ್ ಪಾಯ್ಸನ್, ಫುಡ್ ಈಸ್ ಮೆಡಿಸನ್. ಸೊ ನಾವು ಏನು ತಿಂತೀವಿ ಅದು, ಇವಾಗ ನಾವು ಫುಡ್ನ ಚೆನ್ನಾಗಿ ತಿಂದರೆ ಫುಡ್ ಮೆಡಿಸನ್, ಏಕಾಬಕ್ಕಿ ಇಷ್ಟ ಬಂದಿತ್ತು ಅಂದರೆ ಫುಡ್ ಈಸ್ ಪಾಯ್ಸನ್. ಸೊ ಅದು ನಾವು ಹೆಂಗೆ ಇಂಟೇಕ್ ಮಾಡ್ತೀವಿ ಅದು ನಮಗೆ ಬಿಟ್ಟಿದ್ದು. ಓಕೆ ಸರ್, ಒಂದು ಮೇನ್ ಕ್ವಶನ್ ಬಿಟ್ಬಿಟ್ಟು ಆ್ಯಕ್ಚುಲಿ ನಾನು ಆಲ್ಕೋಹಾಲ್ ಆ್ಯಂಡ್ ಜಿಮ್ ಸರ್, ತುಂಬ ಜನ ಹೇಳ್ತಾರೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಜಿಮ್ಗೆ ಹೋಗ್ಬಾರ್ದು, ಅಥವಾ ಜಿಮ್ಗೆ ಹೋಗೋರು ಆಲ್ಕೋಹಾಲ್ ಕನ್ಸ್ಯೂಮೇ ಮಾಡಬಾರ್ದು ಅಂತ. ನಿಮ್ಮ ಪ್ರಕಾರ ಹೇಗೆ ಸರ್? ಆಲ್ಕೋಹಾಲ್ ಇಸ್ ಬಿಗ್ ನೋ ಅಷ್ಟೇ. ಆಲ್ಕೋಹಾಲು ಜಿಮ್ಮು ಒಟ್ಟಿಗೆ ಸೇರಲ್ಲ. ಆಲ್ಕೋಹಾಲ್ನ ರಾತ್ರಿ ಆಲ್ಕೋಹಾಲ್ ಕುಡಿದು ಬೆಳಗ್ಗೆ ಜಿಮ್ ಮಾಡೋದು ವೆರಿ ಬ್ಯಾಡ್. ಅದೇನಾಗ್ತದೆ, ಸ್ಲೀಪ್ನ ಡಿಸ್ಟರ್ಬ್ ಮಾಡುತ್ತೆ, ಹಾರ್ಟ್ ರೇಟ್ನ ಅಪ್ಡೇಟ್ ಮಾಡುತ್ತೆ. ಬೆಳಗ್ಗೆ ಬಂದಾಗ ಸ್ಟ್ರೆಸ್ಸಲ್ಲಿ ಇರ್ತೀರಾ. ವರ್ಕೌಟ್ ಮಾಡೋದ್ರಿಂದ ನಿಮ್ಗೆ ಹಾರ್ಮ್ಫುಲ್, ಒಳ್ಳೇದಕ್ಕಿಂತ ಡೇಂಜರೇ ಜಾಸ್ತಿ. ಆಮೇಲೆ ಡಿಹೈಡ್ರೇಟ್ ಆಗಿರುತ್ತೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಟ್ಸ್ ಬಿಗ್ ನೋ. ಅಂದರೆ ಜಿಮ್ಗೆ ಹೋಗೋರು ಆಲ್ಕೋಹಾಲ್ ಕನ್ಸ್ಯೂಮೇ ಮಾಡಬಾರ್ದು ಅಂತನಾ ಹೇಗೆ ಸರ್? ಯಾವಾಗಲೂ ಒಕೇಶನಲ್ ಯಾವತ್ತೂ ಒಂದು ಸತಿ ಮಾಡಿ, ಕೆಲವು ಅದನ್ನೇ ಚಟ ಮಾಡ್ಕೊಂತಾರೆ. ಒಂದು ಸಿಟ್ಟಿಂಗಲ್ಲಿ ಕೂತ್ರೆ ಒಬ್ಬರು 8-10 ಬೀರ್ ಹಾಕೊಂತಾರೆ. ನಾನು ಹುಡುಗರು ನೋಡಿದ್ದೀನಿ. ಸೊ ಐ ಆಮ್ ನಾಟ್ ಪಾರ್ಟ್ ಆಫ್ ಇಟ್, ಐ ಡೋಂಟ್ ಡ್ರಿಂಕ್, ನಾನು ಕುಡಿಯಲ್ಲ. ಸೊ ಹಾಗಾಗಿ ಅದು ಒಂದು ಬಿಗ್ ನೋ ಅಂದರೆ ಇಟ್ಸ್ ಗುಡ್. ಆಲ್ಕೋಹಾಲು, ಟೊಬ್ಯಾಕೋ, ಸಿಗರೇಟು ಎಲ್ಲ